ಇವತ್ತು ಪ್ರಥಮ ಬಾರಿಗೆ ನನಗೆ ಈ ರೀತಿಯ ಪರಿಸ್ಥಿತಿ ಬರ್ತದೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಆದರೆ ಈ ಪರಿಸ್ಥಿತಿ ಬಂದಿದೆ. ನನ್ನ ವೈಯಕ್ತಿಕ ಒಂದು ಸಮಸ್ಯೆಗೋಸ್ಕರ, ವೈಯಕ್ತಿಕ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರೋದಕ್ಕೆ, ರಾಜಕೀಯ ಕಾರಣಕ್ಕೋಸ್ಕರ ಎದುರಿಸ್ತಾ ಇರುವಂಥ ಸಮಸ್ಯೆಗೋಸ್ಕರ ನಾನಿವತ್ತು ಸೋಮವಾರ ಬೆಳಿಗ್ಗೆಯಿಂದ ಪ್ರತಿಭಟನಾ ಧರಣಿಯನ್ನು ಮಾಡಬೇಕು ಅಂತ ಹೇಳುವಂಥ ನಿಶ್ಚಯವನ್ನು ಮಾಡಿ ಅದನ್ನು ತಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೋಸ್ಕರ ತಮ್ಮನ್ನು ಕರೆದಿದ್ದೇನೆ. ಇವತ್ತು ನಾನು ರಾಜಕಾರಣಿಗಿಂತ ಮೊದಲು ಉದ್ಯಮಿ. 1990ನೇ ಇಸ್ವಿಯಿಂದ ನಾನು ನನ್ನ ವ್ಯವಹಾರವನ್ನು ಮಾಡ್ಕೊಂಡು ಬಂದಂತು. ರಾಜಕೀಯ ನನ್ನ ವೃತ್ತಿಯಾಗಿ ಅಲ್ಲ, ಪ್ರವೃತ್ತಿಯಾಗಿ ಮಾಡ್ಕೊಂಡು ಬಂದಂಥವನು. ಹಾಗಾಗಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ನನ್ನ ವೃತ್ತಿ ಜೀವನವನ್ನು ನಡೆಸ್ಕೊಂಡು ಬಂದವನು. ಇವತ್ತು ನಾನು ವೃತ್ತಿ ಜೀವನವನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ. ಇವತ್ತು ನನಗೆ ಆದಂಥ ಒಂದು ಸಮಸ್ಯೆಗಳು ಬಗ್ಗೆ ವಿವರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ನಂದು ನಿಮಗೆಲ್ಲ ಗೊತ್ತಿದೆ, ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ದದ್ರಿಂದ ಆ ದೃಷ್ಟಿಯಿಂದ ಪ್ರವಾಸೋದ್ಯಮ ಬೆಳೆಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಕಡಲ ತೀರದಲ್ಲಿ ಒಂದು ರಿಸಾರ್ಟ್ ಮಾಡಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ನಾನು ಜಾಗವನ್ನು, ಸ್ವಲ್ಪ ಜಾಗ ನಂದಿತ್ತು ಆಲ್ರೆಡಿ, ಸುಮಾರು 50 ಸೆನ್ಸ್ ಜಾಗ 2008-10ರಲ್ಲಿ ಖರೀದಿಸಿದಂಥದ್ದಿತ್ತು ನಂದು. ಆನಂತರ ಜಾಗವನ್ನು ಮತ್ತೆ ಸುಮಾರು 1 ಎಕರೆ 10 ಸೆನ್ಸ್ ಜಾಗವನ್ನು ಖರೀದಿಸಿ ಸುಮಾರು 1 ಎಕರೆ 60 ಸೆನ್ಸಲ್ಲಿ ರಿಸಾರ್ಟ್ ಮಾಡಬೇಕು ಅಂತ ಹೇಳುವಂಥ ಯೋಚನೆಯನ್ನು ಮಾಡಿ ಅದಕ್ಕೆ ಬೇಕಾದಂಥ ಅನುಮತಿಗಳನ್ನು ಪಡ್ಕೊಂಡು ಬಂದೆ. ಇವತ್ತು ಕಳೆದ 24 ತಿಂಗಳಿಂದ ಸುಮಾರು 20/3/2024ಕ್ಕೆ ನಾನು ಸಿಂಗಲ್ ಲೇಔಟಿಗೆ, ನನ್ನ ಆ ಜಾಗಕ್ಕೆ ಸಿಂಗಲ್ ಲೇಔಟ್ ಬೇಕು ಅಂತ ಹೇಳುವಂಥ ಕಾರಣಕ್ಕೆ ನಾನು ಅಧಿಕೃತವಾದಂಥ ಅಪ್ಲಿಕೇಶನನ್ನು 20/3/2024ರಂದು ಹಾಕಿದ್ದೇನೆ. ಈಗ ಮೊನ್ನೆ 20ನೇ ತಾರೀಕಿಗೆ 24 ತಿಂಗಳು ದಾಟಿತ್ತು, ಅಂದರೆ 2 ವರ್ಷ ದಾಟಿತ್ತು. ಇವತ್ತಿಗೂ ನನಗೆ ಸಿಂಗಲ್ ಲೇಔಟ್ ಕೈಯಲ್ಲಿ ಸಿಗಲಿಲ್ಲ. ಅದಕ್ಕೋಸ್ಕರ ನಾನು ತುಂಬ ಮೇಲಧಿಕಾರಿಗಳನ್ನು ಭೇಟಿಯಾದೆ, ಹೈಕೋರ್ಟ್ ಮೊರೆ ಹೋದೆ. ಹೈಕೋರ್ಟಲ್ಲಿ 30 ಡೇಸಲ್ಲಿ ಕೊಡಬೇಕು ಅಂತ ನಿರ್ದೇಶನ ಬಂತು. ಆನಂತರ ನನ್ನ ಸಿಂಗಲ್ ಲೇಔಟನ್ನು ರಿಜೆಕ್ಟ್ ಮಾಡಿದರು, ಕೊಡಲಿಕ್ಕಾಗಲ್ಲ ಅಂತ ಒಂದು ಬೇರೆ ಕಾರಣವನ್ನು ಕೊಟ್ಟು ಮಾಡಿದರು. ಅದರ ನಂತರ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡಿದೆ, ಕಾರ್ಯದರ್ಶಿಗೆ. ಅಲ್ಲಿಂದ ಕೊಡಬೇಕು ಅಂತ ಹೇಳುವಂಥ ನಿದರ್ಶನ 20 ಫೆಬ್ರವರಿ 2026ಕ್ಕೆ ಬಂದಿದೆ. ಎಷ್ಟು? 20 ಫೆಬ್ರವರಿ 2026. ಇವತ್ತು ಈ ಆದೇಶ ನಿಮಗೆ ನಾನು ಅದರ ಪ್ರತಿ ಕೊಟ್ಟಿದ್ದೇನೆ. ಇದನ್ನು ಓದಿದರೆ ನಿಮಗೆ ಕರೆಕ್ಟಾಗಿ ಗೊತ್ತು, ಎಲ್ಲ ವಿವರಗಳಿದೆ. 20 ಫೆಬ್ರವರಿ 2026ಕ್ಕೆ ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅವರ ಮೇಲಧಿಕಾರಿ ಡೈರೆಕ್ಟ್ರ್ ಟೌನ್ ಪ್ಲ್ಯಾನಿಂಗ್, ಇವರು ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ನಗರ ಗ್ರಾಮಾಂತರ ಯೋಜನಾ ಆಯುಕ್ತಾಲಯ, ಅಂದರೆ ಇಲ್ಲಿ ರಿಜೆಕ್ಟ್ ಆದರೆ ನಿಮಗೆ ಅಫಲೆಂಟ್ ಅಥಾರಿಟಿ ಆಯುಕ್ತರು ಬೆಂಗಳೂರು, ಅವರಿಗೆ ನಾನು ಮನವಿಯನ್ನು ಸಲ್ಲಿಸಿ ಅಲ್ಲಿ ಕಳೆದ 4-5 ತಿಂಗಳಿಂದ ವಿಚಾರಣೆಗಳಾಗಿ ಡೈರೆಕ್ಟ್ರ್ ಟೌನ್ ಪ್ಲ್ಯಾನಿಂಗಿಂದ ಟೆಕ್ನಿಕಲ್ ರಿಪೋರ್ಟ್ ತಗೊಂಡು ಅವರು ಸೆಕ್ರೆಟರಿ ಮಂತ್ರಿಗಳಿಗೆ ಕಳಿಸಿ ಅಲ್ಲಿಂದ ಕ್ಲಿಯರಾಗಿ ಕೊಡಬೇಕು ಅಂತ ಹೇಳುವಂಥ ನಿರ್ದೇಶನ ಬಂದಿದೆ. ಆದರೂ ನನಗೆ ಇವತ್ತಿನವರೆಗೆ ಕೊಡ್ತಾ ಇಲ್ಲ. ಇನ್ನೊಂದು ಕೊಟ್ಟಿದ್ದೇನೆ ನಿಮಗೆ 14/1/2026ಕ್ಕೆ. ಇದರಲ್ಲಿ ಕಮಿಷನರಿಗೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರು ಆರ್ಡ್ರನ್ನು ಕೊಡ್ತಾರೆ. ಅದರಲ್ಲಿ ಕ್ಲಿಯರಾಗಿ, ಅದು ಉಡುಪಿಯ ಶಾಸಕರಾದ ಯಶ್ಪಾಲ್ ಸುವರ್ಣರವರು ಆ ನಮ್ಮ ಒಂದು ಇದರ ಮೇಲೆ ಕೊಟ್ಟಂಥ ಕಂಪ್ಲೇಂಟ್ನ ಮೇಲೆ ತನಿಖೆ ನಡೆದು
ಅದರ ವರದಿ, ಆ ಕಂಪ್ಲೇಂಟಲ್ಲಿ ಅಧಿಕಾರಿಗಳನ್ನು ಕ್ರಮ ಕೈಗೊಳ್ಳಬೇಕು, ಝೋನ್ ಚೇಂಜ್ ಮಾಡಿದವರು ಅಂತ ಹೇಳುವಂಥದ್ರ ಬಗ್ಗೆ ಅದರಲ್ಲಿಯೂ ಬಹಳ ಕ್ಲಿಯರಾಗಿ ಇದು ಝೋನ್ ಕೊಡಬೇಕಾದದ್ದು, ಇವರಿಗೆ ಸಿಂಗಲ್ ಲೇಔಟ್ ಕೊಡಬೇಕು ಅಂತ ಹೇಳುವಂಥ ಒಂದು ಸೆಕ್ರೆಟರಿಯಿಂದ ಎರಡೆರಡು ಆರ್ಡರ್ಗಳು, ಒಂದು ಶಾಸಕರ ದೂರಿನ ಮೇಲೆಯೂ ನಮ್ಗೆ ಕೊಡಬೇಕು ಅಂತಾಗಿದೆ, ನನ್ನ ಮನವಿಯ ಮೇಲೆಗೂ ಕೊಡಬೇಕು ಅಂತಾಗಿದೆ. ಆದರೂ ಇವತ್ತು 1 ತಿಂಗಳಾದರೂ ಸಹಿತ ನನಗೆ ಸತಾಯಿಸ್ತಾ ಇದ್ದಾರೆ. ನಾನು ದಿನಾ ಟೌನ್ ಪ್ಲ್ಯಾನಿಂಗ್ಗೆ ಹೋಗಿ ಬರುವಂಥ ಪರಿಸ್ಥಿತಿ, 3 ಬಾರಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಇಂಥ ಸಾವಿರಾರು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಿದಂಥದ್ದು ನಾನು. ಅಧಿಕಾರಿಗಳು ಯಾವುದಾದ್ರೂ ಸಮಸ್ಯೆಗಳು ಮಾಡ್ತಾಯಿದ್ರೆ ಕಾಂಗ್ರೆಸ್ನವನಾಗಲಿ ಬಿ ಜೆ ಪಿಯವನಾಗಲಿ ಆ ಜಾತಿ ಮತ ಧರ್ಮ ಪಕ್ಷ ಇಷ್ಟನ್ನು ನೋಡದೆ 3 ಬಾರಿ ಶಾಸಕನಾಗಿದ್ದಾಗ ಯಾರಿಗೆ ಸಮಸ್ಯೆ ಆದರೂ ನಾನು ಅದನ್ನು ಪರಿಹಾರ ಮಾಡ್ತಾ ಇದ್ದಂಥದ್ದು. ನಮ್ಮ ಎದುರಾಳಿಗಳಿಗೆ ಸಮಸ್ಯೆ ಆದರೂ ಪ್ರಮೋದ್ ಮಧ್ವರಾಜರು ಮಾಜಿ ಸಚಿವರಾದಾಗ 2018-23 ಅವ್ರ ಕಟ್ಟಡಕ್ಕೊಂದು ಸಮಸ್ಯೆ ಆದಾಗ ನನ್ನ ಹತ್ರ ಸ್ವತಃ ಬಂದಿದ್ದರು. ನಾನಾಗ ಅಧಿಕಾರಿಗಳಿಗೆ ಅದನ್ನು ಸರಿ ಮಾಡಿ ಕೊಟ್ಟಿದ್ದೆ, ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಿದ್ದದನ್ನು ಸರಿ ಮಾಡಿ ಕೊಟ್ಟಿದ್ದೆ. ಅಂದರೆ ಈ ಅಭಿವೃದ್ಧಿಯಲ್ಲಿ ರಾಜಕಾರಣ ಬರಬಾರ್ದು ಅಂತ ಹೇಳುವಂಥ ನಿಲುವಂತ. ಆದರೆ ಇವತ್ತು ನಮ್ಮ ಉಡುಪಿಯ ವಿಧಾನಸಭಾ ಕ್ಷೇತ್ರದ ಶಾಸಕ ಯಶ್ಪಾಲ್ ಸುವರ್ಣವರು ನನ್ನ ಮೇಲೆ ವೈಯಕ್ತಿಕ ದ್ವೇಷವನ್ನು ಸಾಧಿಸಲಿಕ್ಕೆ ಯಾವುದಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ, ಟೋಟಲಾಗಿ ಕಳೆದ 24 ತಿಂಗಳಿಂದ ನನಗೆ ಒಂದು ಹಿಂಸೆ ಕೊಡುವಂಥ ರೀತಿಯಲ್ಲಿ ನನಗೆ ತೊಂದರೆಯನ್ನು ಮಾಡ್ತಾಯಿದ್ದಾರೆ ಅವರ ನಿರ್ದೇಶನದಿಂದ. ಇನ್ನು ನಾನು ಎಷ್ಟು ದಿವಸವೇ ಆಗಲಿ ನಾನು ಧರಣಿಯನ್ನು ಒಬ್ಬ ನಾಗರಿಕನಾಗಿ, ಇವತ್ತು ಮಾಜಿ ಶಾಸಕನಾಗಿ ಅಲ್ಲ, ಒಬ್ಬ ನಾಗರಿಕನಾಗಿ ಉಡುಪಿ ಜಿಲ್ಲೆಯ ಉಡುಪಿ ಕ್ಷೇತ್ರದ ಉಡುಪಿ ನಗರದ ಟ್ಯಾಕ್ಸ್ ಪೇಯರ್ ಆಗಿ, ನಾನೊಬ್ಬ ಉದ್ಯಮಿಯಾಗಿ ನನಗಾದಂಥ ಅನ್ಯಾಯಕ್ಕೆ ಇವತ್ತು ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ, ಆದರೆ ಯಾರಿಗೂ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಅವರೆಲ್ಲರ ಧ್ವನಿಯಾಗಿ ನಾನು ಸೋಮವಾರ ಬೆಳಿಗ್ಗೆ 9:30 ನಾನು ಧರಣಿ ಕೂತ್ಕೊಂಡಿದ್ದೇನೆ. ಇದು ಆಫೀಸ್ ಅವರ್ಸಲ್ಲಿ ನನ್ನ ಧರಣಿ ಕಂಟಿನ್ಯೂ ಆಗ್ತದೆ. ಬೆಳಿಗ್ಗೆ 9:30 ಗಂಟೆಗೆ ಆಫೀಸ್ ಅವರ್ ಸ್ಟಾರ್ಟ್ ಆದರೆ ಸಂಜೆ 6 ಗಂಟೆವರೆಗೆ ಏನು ಆಫೀಸರ್ಸ್ ಇರ್ತದೆ ಅಲ್ಲಿವರೆಗೆ ನಾನು ಕಂಟಿನ್ಯೂ ಆಗ್ತದೆ. ಮರುದಿವಸ ಮತ್ತೆ ಪುನಃ ನನಗೆ ಸಿಗುವವರೆಗೆ ಆಫೀಸ್ ಅವರ್ಸ್ಗಳಲ್ಲಿ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದ ಎದುರಲ್ಲಿ ನನ್ನ ಧರಣಿಯನ್ನು ಮಾಡುತ್ತಿದ್ದೇನೆ. ನನ್ನ ಶಾಂತಿಯುತವಾದಂಥ ಧರಣಿ. ನನಗೆ ಅನ್ಯಾಯ ಆಗಿದೆ, ಇನ್ನೇನು ನನಗೆ ಉಪಾಯ ಇಲ್ಲ. ಕೋರ್ಟಿಗೆ ಹೋದರೆ ಕೋರ್ಟಲ್ಲಿ ಹೇಳಿದ್ರು, ಕೋರ್ಟನ್ನು ಕೇರ್ ಇಲ್ಲ ಇಲ್ಲಿ ಉಡುಪಿಯಲ್ಲಿ. ಜಿಲ್ಲಾಧಿಕಾರಿಗಳಿಗೆ ಕೇಳಿದರೆ ಜಿಲ್ಲಾಧಿಕಾರಿಗಳಿಗೆ ಕೇರ್ ಇಲ್ಲ. ಇಲ್ಲಿ ಕಾರ್ಯದರ್ಶಿಗಳ ಆದೇಶಕ್ಕೆ ಬೆಲೆ ಇಲ್ಲ, ಕಮಿಷನರ್ ಆದೇಶಕ್ಕೆ ಬೆಲೆ ಇಲ್ಲ. ಇಲ್ಲಿ ಖಾಲಿ ರೌಡಿಸಮ್ಮಿಗೆ ಭಾಳ ಬೆದರಿಕೆ ಇಲ್ಲಿ ಅಧಿಕಾರಿಗಳಿಗೆ. ಇವತ್ತು ಆಯುಕ್ತರು ರೌಡಿಸಮ್ಮಿಗೆ ಹೆದರ್ಕೊಂಡು ಕೂತ್ಕೊಂಡಿದ್ದಾರೆ. ನಾನಿವತ್ತು ಕೇಳುವಂಥದ್ದು, ಒಬ್ಬ ಶಾಸಕನಾಗಿ ಈ ಮಟ್ಟಕ್ಕೆ ಒಬ್ಬ ವೈಯಕ್ತಿಕ ದ್ವೇಷ ಇದ್ದರೆ ಉದ್ಯಮದಲ್ಲಿ ಮಾಡಬಾರ್ದು. ಸಾಧ್ಯ ಇದ್ದರೆ ರಾಜಕೀಯವಾಗಿ ತಗೊಳ್ಬೇಕು. ಅದು ಯಾಕೆ ದ್ವೇಷ ಇದೆ ನನಗೆ ಗೊತ್ತಿಲ್ಲ. ಅವರ ಪ್ರತಿಯೊಂದು ಹಂತದಲ್ಲಿಯೂ ನಾನು ಸಹಕಾರ ಮಾಡಿದವನು ರಾಜಕೀಯವಾಗಿ. ಮೊನ್ನೆ ಚುನಾವಣೆಗೆ ನಿಂತಾಗ 2023 ನನಗೆ ಸೀಟ್ ತಪ್ಪಿದ್ರು, ಒಂದೇ ದಿವಸದಲ್ಲಿ ಅದನ್ನು ಮರೆತು ಗಂಡ ಹೆಂಡತಿ ನಾವು ಅವರಿಗೆ ಕೆಲಸ ಮಾಡಿದ್ದೇವೆ. BJPಯಿಂದ ಗಂಡ ಹೆಂಡತಿ ಕೆಲಸ ಮಾಡಿದ್ದೇವೆ. ಯಾರಾದರೂ ಒಬ್ಬರು ಇವತ್ತು ಉಡುಪಿಯ ಕ್ಷೇತ್ರದ ಜನತೆ ಹೇಳಿ ನಾನು ಚುನಾವಣೆಯ ಸಂದರ್ಭದಲ್ಲಿ ಏನಾದರೂ ಕೆಲಸ ಮಾಡಲಿಲ್ಲ ಅಂತ. ಅಷ್ಟು ಕೆಲಸ ಮಾಡಿ ಇವತ್ತು ನನಗೆ ವೈಯಕ್ತಿಕವಾದ ದೇಶ ಮಾಡುವಂಥದ್ದೇನು. ಇವತ್ತು ಕೆಲವರು ಕೇಳಿದಾಗ ಹೇಳ್ತಾರಂತೆ ಅವರು ಮಹಾಲಕ್ಷ್ಮಿ ಎತ್ತಿದ್ರು ಅಂತ ನಾನು ಮಾಡ್ತಾ ಇದ್ದೇನೆ ಅಂತ. ಸ್ವಾಮಿ ನಿಮಗೆ ಕೊಟ್ಟಿದ್ದೇನೆ ಒಂದು ಥರ ಕಾಪಿ, ದಯವಿಟ್ಟು ನೋಡಿ, ನೀವು ನೋಡಬೇಕು, ಯಾಕಂದರೆ ನಿಮಗೂ ಅನುಭವ. ಈ ಕಾಪಿ ನೋಡಿ, 7/3/2024. ಯಾವಾಗ? 7/3/2024. ಶಾಸಕರು ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ 7/3/2024 ಎಲ್ಲಿದ್ದೆ ನಾನು? BJPಯಲ್ಲಿದ್ದೆ. ನಾನು ಉಚ್ಚಾಟನ ಆಗಿರಲಿಲ್ಲ. ಆಮೇಲೆ ಏಪ್ರಿಲಲ್ಲಿ ಲೋಕಸಭೆ ಚುನಾವಣೆ ಬಂದಿದೆ. ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದು ನೀವು ನೋಡಿದ್ದೀರಿ. ಶ್ರೀನಿವಾಸ್ ಪೂಜಾರಿ ಹೇಳಿ ನಾನು ಕೆಲಸ ಮಾಡಲಿಲ್ಲ ಅಂತ. ರಾಘವೇಂದ್ರರ MP ಕ್ಷೇತ್ರದಲ್ಲಿ ನಾನು 42 ದಿವಸ ಅಲ್ಲಿಯ ಪ್ರಭಾರಿಯಾಗಿ, ಪಕ್ಷ ನೇಮಕ ಪ್ರಭಾರಿಯಾಗಿ ಕೆಲಸ ಮಾಡಿದ್ದೇನೆ. ನಾನು ಉಚ್ಚಾಟನಾದಂಥದ್ದು ಜೂನ್ನಲ್ಲಿ, ಅಂದರೆ ಮೇ ಎಂಡಲ್ಲಿ. ನನಗೆ ವಿಧಾನ ಪರಿಷತ್ತಲ್ಲೂ ಕೊಡ್ತೇನೆ ಅಂತ ಮೋಸ ಮಾಡಿದ್ದಕ್ಕೆ ನಾನು ಚುನಾವಣೆ ನಿಂತೆ, ನನ್ನಷ್ಟಕ್ಕೆ ನಿಂತೆ, ಆಮೇಲೆ ಉಚ್ಚಾಟನೆ ಆಗಿದೆ. ನಾನು ಮಹಾಲಕ್ಷ್ಮಿ, ಸರಿಯಾಗಿ ಕೇಳ್ಕೊಳ್ಳಿ, ಇನ್ನೊಮ್ಮೆ ನಿಮಗೆ ನಾಳೆ ಪತ್ರಿಕಾಗೋಷ್ಠಿ ಹೇಳಿ ಏನೇನೋ ಹೇಳ್ತಾರೆ. ನಾನು ಮಹಾಲಕ್ಷ್ಮಿ ಕಾರ್ಪೊರೇಟ್ನ ಬಗ್ಗೆ ಫಸ್ಟ್ ಎತ್ತದ್ದು ಅಕ್ಟೋಬರ್ 30ನೇ ತಾರೀಕು ಏನೋ, ನೆನಪು ಮಾಡ್ಕೊಳ್ಳಿ. ನಿಮ್ಮ ಹತ್ರ ನಾನು ಪತ್ರಿಕಾಗೋಷ್ಠಿ ಮಾಡಿದಂಥ ಪತ್ರಿಕಾಗೋಷ್ಠಿ ಮಾಡಿದ 8ನೇ ತಾರೀಕು. ನಾನು ಹೀಗೆ ಇವರಿಗೆ ನ್ಯಾಯ ಕೊಡಿ ಅಂತ ಹೇಳಿದ್ದು ಅಕ್ಟೋಬರ್ ಎಂಡಲ್ಲಿ. ನವಂಬರ್ 9ನೇ ತಾರೀಕಿಗೆ ಪ್ರಮಾಣಕ್ಕೆ ಬಂದದ್ದವರು. ನವಂಬರ್ 8ಕ್ಕೆ ನಾನು ನಮ್ಮ ಹೋಟೆಲಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದು. 24 ಇದು ಯಾವಾಗ? ನೀವು ಬೇಕಾದ್ರೆ ನಿಮ್ಮ ಹತ್ರ ದಾಖಲೆ ನೋಡಿ. ಇದು ಏಪ್ರಿಲಲ್ಲಿ ತಗೊಂಡಿದ್ದ. ಇದು CRZಗೆ ಶಾಸಕರು ಕೊಟ್ಟಂಥ ಕೆಲಸ 2024ರಲ್ಲಿ. ಅಂದರೆ
ಈಗ ನಮ್ಮ ಸ್ನೇಹಿತರು ನಾನು ಎಲ್ಲರ ಹತ್ರ ಮಾತಾಡಿ ಆಗಿದೆ, ನೀವೇನೋ ಇದೊಂದು ತಿಳಿಸ್ಬೇಡಿ. RSSನ ಪ್ರಮುಖರ ಹತ್ರ ಈ ವಿಷಯಗಳನ್ನೆಲ್ಲ ಹೇಳಿ ಆಗಿ ನನಗೆ ಎಷ್ಟು ಹೆರಾಸ್ಮೆಂಟ್ ಆಗ್ತಾ ಇದೆ, ನನಗೆ ಅನ್ಯಾಯ ಆಗ್ತಾ ಇದೆ. ನಾನು ಪಾರ್ಟಿಗೇನು ಅನ್ಯಾಯ ಮಾಡಲಿಲ್ಲ, ನಾನು ಇಂಡಿವಿಜುವಲ್ ಆಗಿ ಚಿಹ್ನೆ ಇಲ್ದಿದ್ದ ಚುನಾವಣೆಯಲ್ಲಿ ನಿಂತದ್ದು. ನನ್ನಷ್ಟಕ್ಕೆ ನಾನು ಗೆದ್ದರೆ BJPಗೆ ಹೋಗ್ತೇನೆ ಅಂತ ಹೇಳಿ ನಿಂತದ್ದು. ಸೋತ್ರ BJP ಹೇಳ್ತು. ಸೋತ್ ಕೂಡಲೇ ನಿಮ್ಮೆಲ್ಲರದ್ದು ಪತ್ರಿಕಾಗೋಷ್ಠಿ ಮಾಡಿದೆ, ನಾನು ಇನ್ನು BJP ಅಂತ ಹೇಳಿದ್ದೇನೆ. ನಾನು BJPಗೆ ಏನು ತೊಂದರೆ ಮಾಡಲಿಲ್ಲ, ಅಥವಾ ಮೋದಿಗೆ ಬೈಲಿಲ್ಲ, ಸಂತೋಷ್ ಜಿ ಬೈಲಿಲ್ಲ, ಯಾರಿಗೂ ಬೈಲಿಲ್ಲ. ನನಗೆ MLC ಆಗಬೇಕು ನಿಂತಿದ್ದೇನೆ. ಅಥವಾ ಯಶ್ಪಾಲ್ ಚುನಾವಣೆ ನಿಲ್ಲುವಾಗ ನನ್ನ ಕೈಕ್ಕಿಂತ ನನ್ನ ಸಾಧ್ಯತೆ, ಬೆಳಿಗ್ಗೆ 6 ಗಂಟೆ ನನ್ನ ಮನೆ ಬಂದರೆ ನನ್ನ ಗಾಡಿಯಲ್ಲಿ ಹಿಂದೆಯಲ್ಲಿ ಕೂತ್ಕೊಂಡು ಶಾಸಕರನ್ನು ತಿರುಗಿಸಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಹೆಂಡತಿಯನ್ನು ಚುನಾವಣೆ ಕಳಿಸಿದ್ದೇನೆ. ಎಲ್ಲವನ್ನ ಮಾಡಿದೆ. ಇವತ್ತು BJPಯ ಸುನೀಲ್ ಕುಮಾರ್ಗೆ ಹೇಳಿದ್ದೇನೆ, ಗುರುಮೇಶ್ ಸುರೇಶ್ ಶೆಟ್ಟರಿಗೆ ಹೇಳಿದ್ದೇನೆ, ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಹೇಳಿದ್ದೇನೆ. ಪ್ರಮುಖರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಹತ್ರ ನನ್ನ ಈ ಸಮಸ್ಯೆಗಳನ್ನು ಹೇಳಿದ್ದೇನೆ. RSSನ ಪ್ರಮುಖರು ನಮ್ಮನ್ನು ಬೆಳೆಸಿದಂಥವ್ರು ಅವರಿಗೆ ಹೇಳಿದ್ದೇನೆ. ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ಎಲ್ಲರಿಗೂ ಹೇಳಿದ್ದೇನೆ. ಅಂದರೆ ಇವತ್ತು ಎಲ್ಲರಿಗೂ ಮೀರಿದಂಥ ವ್ಯಕ್ತಿಯಾಗಿ ಇವತ್ತು ಶಾಸಕರು ಬೆಳೆದಿದ್ದಾರೆ ಅಂತ ಹೇಳಿದರೆ, ಇವತ್ತು ನಾನು ಹೋರಾಟಗಳನ್ನು ಮಾಡಿಕೊಂಡು ಜೀವನದಲ್ಲಿ ಬಂದಂಥವನು. ಆದರೆ ವೈಯಕ್ತಿಕವಾದದಕ್ಕೋಸ್ಕರ ಯಾವುದಕ್ಕೂ ಮಾಡಲಿಲ್ಲ. ನನ್ನ ಅಂಥ ಸಂದರ್ಭ ಬಂದಿರಲಿಲ್ಲ. ನಾವು ತುಂಬ ಸಭಾಪತಿ ಅಂತ ರಾಜಕೀಯವಾದಂಥ ದೊಡ್ಡ ಹುಲಿಯವರು, ಅವರನ್ನೆಲ್ಲ ಎದುರಿಸ್ಕೊಂಡು ಬಂದಂಥವ್ರು. ಪ್ರಮೋದ್ ಮಧ್ವರಾಜರು ಎದುರಾಳಿಯಾಗಿ ಮಂತ್ರಿಯಾಗಿದ್ದಾಗ ಬಂದಿದ್ದೇನೆ. ಆದರೆ ವೈಯಕ್ತಿಕವಾಗಿ ಸ್ವಲ್ಪ ಆಚೆಚೆರ ಸಮಸ್ಯೆ ಆಗಿರ್ಬೋದು. ಈ ಮಟ್ಟಕ್ಕೆ 24 ತಿಂಗಳಿಂದ ಒಂದು ಸಿಂಗಲ್ ಲೇಔಟನ್ನು ಕಾನೂನಿನಲ್ಲಿ ಒಂದು ಚೂರು ಮಿಸ್ಟೇಕ್ ಇಲ್ಲ ಸರ್. ಕಾನೂನಿನಲ್ಲಿ ಒಂದು ಪಾಯಿಂಟ್ ನಾನು ಎಲ್ಲರ ಹತ್ರ ಹೇಳಿದೆ, ನನಗೊಂದು ಚೂರು ಕಾನೂನಿನಲ್ಲಿ ಮಿಸ್ಟೇಕ್ ಇದ್ದರೆ ನೀವು ನನಗೆ ಅಪ್ರೂವ್ ಮಾಡಬೇಡಿ. 0 ಪಾಯಿಂಟ್ ಏನಾದ್ರು ನಂದು ತಪ್ಪಿದ್ರೆ, ಈಗ ನೀವು ಇದೆರಡು ಆದೇಶಗಳನ್ನು ಓದಿ, ADC ವರದಿಯನ್ನು ಓದಿ. ಅಷ್ಟಿದ್ದು ಇವರು ನನ್ನ ಸಿಂಗಲ್ ಲೇಔಟ್ ಇದ್ದಕ್ಕೆ ಆಗದೆ, ನೋಡಿ ಸಿಂಗಲ್ ಲೇಔಟ್ ಆಗದೆ ನಮಗೆ 9/11 ಆಗಲ್ಲ, 9/11 ಆಗದೆ ಲೋನ್ ಆಗಲ್ಲ, 9/11 ಆಗದೆ ಕಂಪೌಂಡ್ ವಾಲ್ ಕಟ್ಟಲಿಕ್ಕೆ ಆಗಲ್ಲ. ನಾನು ಅಕ್ರಮವಾಗಿ ಕಟ್ಟೋನಲ್ಲ. 9/11 ಆದಮೇಲೆ ಕಂಪೌಂಡ್ ವಾಲ್, ಇವತ್ತು ಕಂಪೌಂಡ್ ವಾಲು ಕಟ್ಟಲಿಲ್ಲ, ಕಂಪೌಂಡ್ ವಾಲ್ ಕಟ್ಟಬೇಕು. ಆಮೇಲೆ ನಾನು ರಿಸಾರ್ಟ ಏನು ಮಾಡೋದು, ಲೈಸೆನ್ಸ್ ಹಾಕಬೇಕು. ಲೈಸೆನ್ಸ್ ಹಾಕುವಾಗ ಇವ್ರಿಗೆ ರಿಸಾರ್ಟ್ ಮಾಡಿದ್ರೆ ಯಾರಾದರೂ ಆಕ್ಷೇಪ ಮಾಡಲಿ. ಇವತ್ತು ನಾನು ಸಿಂಗಲ್ ಲೇಔಟ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇರುವಾಗ ಏನಿದೆ ಅಂದರೆ, ಇವತ್ತು ಈ ರೀತಿಯ ವೈಯಕ್ತಿಕ ದ್ವೇಷ ಉಡುಪಿಯ ಇತಿಹಾಸದಲ್ಲಿ, ಉಡುಪಿಯ ರಾಜಕಾರಣದಲ್ಲಿ ಇದು ಇಲ್ಲ. ನನಗೆ ಪ್ರಥಮವಾಗಿ ನಾನು ತುಂಬ ಇದನ್ನು ನೋಡಿದ್ದೇನೆ. ವೈಯಕ್ತಿಕವಾಗಿ ಬಿಸ್ನೆಸ್ಸಿಗೆ ತೊಂದರೆ ಮಾಡುವಂಥದ್ದು ಇವತ್ತು ಅತಿರೇಕವಾದಂಥದ್ದು. ನೋಡೋಣ ಉಡುಪಿಯಲ್ಲಿ ನ್ಯಾಯ ಇದೆಯಾ ಇಲ್ವಾ, ಉಡುಪಿಯಲ್ಲಿ ಅಧಿಕಾರಿಗಳು ಇನ್ನೆಲ್ಲಿ ಮಟ್ಟಿಗೆ ಅನ್ಯಾಯ ಮಾಡ್ತಾ ಹೋಗ್ತಾರೆ ನೋಡು. ನನ್ನ ಹತ್ರ ದಾಖಲೆ ಸರಿ ಇದೆ, ನಾನು ದಂಡಿಗೆ ಕೂತ್ಕೊಳ್ತೇನೆ. ಎಷ್ಟು 15 ದಿವಸ ಆಗಲಿ, 1 ತಿಂಗಳಾಗಲಿ, ನೋಡುವ ನನಗೆ ನ್ಯಾಯ ಸಿಗುವ ನನಗೆ ರೈಟಿಂಗಲ್ಲಿ ಕೊಡಲಿ. ಅವರು ಕೊಡ್ಲಿಕ್ಕಾಗಲ್ಲ, ನಾನು ಮತ್ತೆ ಕೋರ್ಟಿಗಾರ ಹೋಗ್ತೇನೆ. ಈಗ ಏನು ಮಾಡ್ಬೇಕು ಸರ್, 1 ತಿಂಗಳಾಯ್ತು, ನನಗೆ 18 ತಿಂಗಳ ನಂತರ ರಿಜೆಕ್ಟ್ ಮಾಡಿದರು. ನಾನು ಸೆಕ್ರೆಟರಿಯೇಟ್ ಹೋಗಿ ಮಾಡ್ಕೊಂಡ್ಬಂದೆ. ಇವರು ಕೊಡ್ಲಿಕ್ಕಾಗೋದಿಲ್ಲ ಅಂದರೆ, ಇಲ್ಲ ಸರ್ ನಮಗೆ ಹೈಕೋರ್ಟಲ್ಲಿ ಇರೋದನ್ನು ಕೊಡ್ಲಿಕ್ಕಾಗೋದಿಲ್ಲ, ನಾನು ಹಿಂಬರ ಕೊಡಲಿ, ನಾನು ದಂಡಿ ವಾಪಸ್ ತಗೊಳ್ತೇನೆ. ನನಗೆ ಅವರು ಆಮೇಲೆ ಇವ್ರ ಕೈಯಲ್ಲಿಲ್ಲ, ಮತ್ತು ನಾನು ಹೈಕೋರ್ಟ್ ಹೋಗ್ಬೇಕಾ, ಮತ್ತು ಪುನಃ ಸೆಕ್ರೆಟರಿಯೇಟ್ ಹೋಗಿ ನೋಡ್ತೇನೆ. ನನಗೆ ಹಿಂಬರವೂ ಕೊಡೋದಿಲ್ಲ, ಆಗೋದಿಲ್ಲ ಅಂತಲೂ ಕೊಡೋದಿಲ್ಲ. ಆಯ್ತು ಸರ್ 2 ದಿವಸ ಕುಣಿದು ನಾನು DC ಆಫೀಸಿಗೆ 1 ದಿವಸ ಹೋಗೋದು, ಟೌನ್ ಪ್ಲ್ಯಾನಿಂಗ್ ಹೋಗೋದು, ಸಿಕ್ಕಿದವ್ರ ಕಡೆ ಹೋಗೋದು, ಬೆಂಗಳೂರಿಗೆ ಹೋಗೋದು. ಅಂದರೆ ಒಂದು ನ್ಯಾಯಯುತವಾದಂಥ ಒಂದು ಬೇಡಿಕೆಗೆ ಇಷ್ಟು ತೊಂದರೆ ಅಂತ ಉಡುಪಿಯಲ್ಲಿ ಈ ರೀತಿಯ ನಡೀತದ. ಮತ್ತೆ ಇನ್ನೊಂದು ದಿವಸ ದೊಡ್ಡ ಹೋರಾಟ ಮಾಡಲಿಕ್ಕಿದೆ. ನಗರಾಭಿವೃದ್ಧಿ ಪ್ರಾಧಿಕಾರ ಕೊಚ್ಚೆಗ್ದೋಗಿದೆ. ನೀವು ಜನರ ಸಮಸ್ಯೆ, ಈಗ ನಾನು ಅದನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಅದು ನಾನೇನೋ ಅವರನ್ನು ಇದಕ್ಕೆ ಎತ್ತಿತ್ತು ಕಟ್ಟಿದೆ ಅಂತ. ಇದು ನನ್ನಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಈಗ ಅದಕ್ಕೆ ಇನ್ನೊಂದು ಸಾರ್ವಜನಿಕರನ್ನ ಇಟ್ಕೊಂಡು ಅದು ಬೇರೆ ರಾಜಕೀಯವಾದಂಥ ಹೋರಾಟವನ್ನು ಮಾಡಲೇಬೇಕಾಗಿದೆ, ಇಲ್ಲದ್ರೆ ಸಾಧ್ಯವೇ ಇಲ್ಲ ಅಲ್ಲಿ ಜನರಿಗೆ. ಆ ಕಮಿಷನರೊಬ್ಬ ಕಾನೂನಿಂದ 5 ಪೈಸದ ಅರಿವಿಲ್ಲ ಅವರಿಗೆ. ನೀವು ನಾಳೆ ಹೋಗಿ ಸರ್ ಇಂಟರ್ವ್ಯೂ ಮಾಡಿ ಅವರನ್ನು, ಏನು ಅಂತ ಅವ್ರಿಗೆ ಗೊತ್ತಿಲ್ಲ, ಚೂರು ಗೊತ್ತಿಲ್ಲ ಅವರಿಗೆ, ಕಾನೂನಿನ ಅರಿವೇ ಇಲ್ಲ. ಕೇಸ್ ಹೇಗೆ ಪಾಸ್ ಆಗಿದ್ದಾರೆ ಗೊತ್ತಿಲ್ಲ, ಖಾಲಿ MLA ಹೇಳಿದಾಗ ಮಾಡ್ತಾರೆ. ಕಮಿಷನರಿಗೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಹೊಂದಾಣಿಕೆ ಇಲ್ಲ. ಅವರು ಇವರಿಗೆ ಲೆಟರ್ ಹಾಕೋದು, ಲೆಟ್ರಲ್ಲೇ ಮಾತಾಡೋದು. ಈ ಲೆಟ್ರಲ್ಲಿ ಮಾತಾಡುವಾಗ ನಮ್ಗೆ ಹೊತ್ತು ಅವರಿಗೆ ಡೇಟ್ ಕೊಡಿ ಅಂತ ಬರ್ತಾರೆ. ಅವರು ವಾಪಸ್ ಲೆಟರ್ ಬರ್ತಾರೆ, ನಮ್ಮ ನಿರ್ಣಯ ಆಲ್ರೆಡಿ ಆಗಿದೆ, ಇನ್ನೊಮ್ಮೆ ನಿರ್ಣಯ ತಗೊಳ್ಳೋದಿಲ್ಲ. ಇವ್ರು ಪುನಃ ಏನೋ ಬರೀತಾರೆ. ಅಂದರೆ ನಾವು ಚಟ್ನಿಯಲ್ಲಿ ಯಾರು ದುಡ್ಡು ಹಾಕಿ ಏನೋ ಒಂದು ಉದ್ಯಮ ಮಾಡ್ತೇವೆ ಅಂತ ಹೊರಟವರಿಗೆ ಇಲ್ಲಿ ಸಮಸ್ಯೆ. ನಾನು ಹೋರಾಟ ಮಾಡ್ಕೊಂಡು ಬಂದವ, ನನ್ನ ರಾಜಕೀಯ ಜೀವನದಲ್ಲೂ ನಾನು ಹೋರಾಟ ಮಾಡ್ಕೊಂಡು ಬಂದವ. ಇನ್ನೂ ನನಗೆ ಲಾಸ್ಟ್ ಇರುವಂಥದ್ದು ಹೋರಾಟ ಮಾಡುವಂಥದ್ದು ಮಾತ್ರ. ನನಗೆ ಎಷ್ಟು ಉಪದ್ರ ಮಾಡಲಿಕ್ಕೆ ಆಯ್ತಾ ಮಾಡಿದರು ನೋಡಿ. ನನ್ನ ಫ್ರಂಟೇಜ್ ಎದುರಲ್ಲಿ ನೀವು ಗಮನ ತಗೊಳ್ಳಿ, ನನ್ನ
ಯಾವಾಗಲೂ ಬೀಚಿನ ಪ್ರಾಪರ್ಟಿ ಅಂದರೆ ಸಮುದ್ರದ ಎದುರಿಗೆ ಅದಕ್ಕೆ ವ್ಯಾಲ್ಯೂ. ನನ್ನ ಎದುರಲ್ಲಿ ಕರಾವಳಿ ಯುವಕ ಮಂಡಲ ಅಂತ ಹೇಳುವವರನ್ನ ಎತ್ತಿ ಮಾಡಿ ಅವ್ರಿಗೆ ಎತ್ತಿ ಕಟ್ಟಿ ಅಲ್ಲಿ ಮಣ್ಣು ಹಾಕಿ ಚಿಲ್ಡ್ರನ್ಸ್ ಪಾರ್ಕಿಗೆ 3 ಲಕ್ಷ ರೂಪಾಯಿ ಕೊಟ್ಟರು ಶಾಸಕರು. ಯಾವುದು ಚಿಲ್ಡ್ರನ್ಸ್ ಪಾರ್ಕ್, ತಾಲೂಕ್ ಪಂಚಾಯತ್ನ ನಿಧಿಯಿಂದ ಚಿಲ್ಡ್ರನ್ಸ್ ಪಾರ್ಕಿಗೆ. ಕೇಳಿ, ನಾನು ಅದರ ಮೇಲೆ ಕಂಪ್ಲೇಂಟ್ ಮಾಡಿದೆ CO ಗೆ. CRZ ಹೈಟೈಡ್ ಏರಿಯಾ ಅಲ್ಲಿ ಇವರೇ ಕೊಟ್ಟದ್ದು, ಇವರಿಗೆ ಆಗ ತಾಲೂಕ್ ಪಂಚಾಯತ್ ಇಲ್ಲ ಕೊಟ್ಟು 3 ಲಕ್ಷ ಕೂಡಲೇ ಮಾಡಿ ಉದ್ಘಾಟನೆ. ಕಡೆಗೆ ಅದನ್ನು ವಾಪಸ್ ತೆಗೆದರು. ಯಾವುದು CEO ಟೈಟ್ ಮಾಡಿದೆ. ನಾನು ಹೇಳಿದೆ, ನಾನು ಮತ್ತೆ CRZ ಬರೆದೆ, ಆ ಎದುರಿನ ಡೆಮೋಯಿಷ್ ಮಾಡಬೇಕು ಅಂತ CRZನವರು ಆದೇಶ ಮಾಡಿದರು. ಇನ್ನುವರೆಗೆ ಡೆಮೋಯಿಷ್ ಆಗಲ್ಲ. ಅದಕ್ಕೆ ಹೈಕೋರ್ಟಿಗೆ ಹೋಗಿದ್ದೇನೆ ನಾನೀಗ. ಅಂದರೆ ಡೆಮೋಯಿಷನ್ ಆಗಬೇಕು. ನನ್ನ ಫ್ರಂಟೇಜ್ ಬ್ಲಾಕ್ ಉದ್ದೇಶಪೂರ್ವಕ ಶಾಸಕರ ನಿಧಿ ದೊಡ್ಡ ಬೋರ್ಡ್ ಹೋಗಿ ನೋಡಿ, ದಯವಿಟ್ಟು ಪುರುಸೊತ್ತಿದೆ ನೋಡಿ. ಶಾಸಕ ಯಶ್ಪಾಲ್ ಸುವರ್ಣರವರ ಅನುದಾನದಿಂದ ನಿರ್ಮಿತಗೊಂಡ ಬಾಲವನ ಎಲ್ಲಿ? ಹೈಟೈಡ್ ವೈರ ಮಕ್ಕಳ ಉದ್ಯಾನವನ ಹೈಟೈಡ್ ಏರಿಯಾದಲ್ಲಿ ಮಾಡೋದಾ? ಅಲ್ಲ, ನೀವು ಹೇಳಿ. ಮಕ್ಕಳಿಗೆ ನಾಳೆ ತೆರೆ ಬಂದರೆ ನಮ್ಮ ಪ್ರಾಪರ್ಟಿಗಿಂತ ತಂದರೆ ರಘುಪತಿ ಭಟ್ರಿಗೆ ಅಡ್ಡ ಆಗಬೇಕು ಅಂದ್ರೆ ಎಲ್ಲಿ ಮಟ್ಟಿಗೆ ವೈಯಕ್ತಿಕ ದ್ವೇಷ ಸರ್? ಏನು ಮಾಡಿದ್ದೇನೆ ನಾನು? ಈಗ ಯಾರಾದರೂ ಹೇಳಿ ನನಗೆ, ಅವರೇ ಹೇಳಿ. ರಘುಪತಿ ಭಟ್ರು ಯಶ್ಪಾಲ್ ಸುವರ್ಣರಿಗೆ ವೈಯಕ್ತಿಕವಾಗಿ ಇಂಥ ಸಮಸ್ಯೆ ಮಾಡಿದ್ದಾರೆ, ಏನು ಸಹಾಯ ಮಾಡಿದ್ದಾರೆ ಅದು ಅವ್ರು ಮನಸ್ಸಿಗೆ ತಗೊಳ್ಳಿ, ನಾನು ಹೇಳೋಲ್ಲ. ಚುನಾವಣೆಯಲ್ಲಿ ಅಂತೂ ಈಗ ಚುನಾವಣೆಯಲ್ಲಿ ವಿರೋಧ ಮಾಡಿದ್ರು ಯಾರು ಇಂಥ ಕೆಲಸ ಮಾಡಬಾರ್ದು. ಚುನಾವಣೆಯಲ್ಲಿ ನಾನು ಉಲ್ಟಾ ಮಾಡಿದ್ರು, ಅದು ಬಿಟ್ಟು ನಾನು ಚುನಾವಣೆಯಲ್ಲಿ ಸಹಾಯ ಮಾಡಿದ್ದೇನೆ ಅವರಿಗೆ. ಒಬ್ಬ ಚುನಾವಣೆಯಲ್ಲಿ 3 ಬಾರಿ ಶಾಸಕನಾದ ಸೀಟ್ ತಪ್ಪಿದರೆ ಅವ್ರ ಪರಿಸ್ಥಿತಿ ಹೇಗಿರ್ತದೆ ಮಾನಸಿಕ ಅಂತ ಹೇಳೋದು ಯೋಚನೆ ಮಾಡ್ಕೊಳ್ಳಿ. ಆದರೂ ನಾನು ಕೆಲಸ ಮಾಡ್ತೇನೆ. ನಾಡ್ದೀಗ 28ರಲ್ಲಿ ಚುನಾವಣೆ ಬರ್ತಲ್ಲ, ಯಶ್ಪಾಲ್ ಸುವರ್ಣರಿಗೆ ಸೀಟ್ ಇದೆಯಾ ನೋಡಿ. ಅವ್ರಿಗೆ ಸೀಟ್ ಇಲ್ಲ ಅಂತ ಈಗಲೇ ಪ್ರಚಾರ ಸ್ಟಾರ್ಟ್ ಆಗಿದೆ, ಒಂದೇ ಟರ್ಮ್ MLA ಅಂತ. ಆಗ ಸೀಟ್ ಇರುವುದಿಲ್ಲ ಅವರಿಗೆ. ಸೀಟ್ ಇಲ್ಲದಿದ್ದಾಗ ಅವ್ರ ಪರಿಸ್ಥಿತಿ ಹೇಗಿದ್ದೆ ಅಂತ ಯೋಚನೆ ಮಾಡಲಿ ಅವರು. ನಾನು 2 ಸೆಟ್ ಸೀಟ್ ತಪ್ಪಿದೆ. ನನಗೆ 2013ರಲ್ಲಿ ಒಂದು ತಪ್ಪಿದೆ, 2023ರಲ್ಲಿ ಪಾರ್ಟಿಯಿಂದ. ಆ 2ರಲ್ಲಿಯೂ ನನ್ನ ಸಂಯಮವನ್ನು ಕಳ್ಕೊಳ್ಳಿಲ್ಲ. ಪಾರ್ಟಿ ಕೊಟ್ಟಂಥ ಕ್ಯಾಂಡಿಡೇಟ್ ಪರವಾಗಿ ಕೆಲಸ ಮಾಡಿದೆ. ಇದಕ್ಕೆ ಸಂಬಂಧ ಇಲ್ಲ. ಆದರೆ ನಾನು ಹೇಳಿದಂಥದ್ದು, ನಾವು ಅಷ್ಟು ಕೆಲಸ ಮಾಡಿದಂಥ ಏನೂ ಸಮಸ್ಯೆ ಏನಾಗಿದೆ ನನ್ನಿಂದ. ಮಹಾಲಕ್ಷ್ಮೀದು ಅಂತ ಹೇಳ್ತಾರೆ. ಮಹಾಲಕ್ಷ್ಮೀದು ಒಬ್ಬ ಜನರು 20,000 ತಗೊಂಡು ನನಗೆ 3 ಲಕ್ಷ ತಗೊಳ್ಳಿ ಅಂತ ನಮ್ಮ ಹತ್ರ ಜಬರ್ದಸ್ತ್ ಮಾಡ್ತಾ ಇದ್ದಾರೆ, ರಿಕವರಿ ಮಾಡ್ತಾ ಇದ್ದಾರೆ, ಸಹಾಯ ಮಾಡಿ ಅಂತ 3 ಬಾರಿ ಶಾಸಕರು ಅವರಿಂದ ಓಟ್ ಪಡ್ಕೊಂಡವ ನಾನು ಅವ್ರ ಪರವಾಗಿ ನಿಲ್ಲಬೇಕಾ ಬೇಡವಾ? ಅದು ಯಾವಾಗ? ನಾನು 2024 ನವಂಬರಲ್ಲಿ ನನಗೆ ಬರೆದಂಥ ಪತ್ರಗಳು ಯಾವಾಗ ನೋಡಿ. ಇದು 22/7/2024. ಆವಾಗ 7 ಅಂದರೆ ಯಾವುದು? ಜುಲೈ. ನಾನು ಜುಲೈ. ಇದು ಯಾವಾಗ? ಮಾರ್ಚಲ್ಲಿ. ಇಲ್ಲಿದೆ ನೋಡಿ, 7/3/2024. ನಾನು ನಿಮಗೆಲ್ಲ ಕೊಡಿ, ಯಾಕಂದರೆ ನಾಳೆ ನಿಮಗೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ನನಗೆ ಮಹಾಲಕ್ಷ್ಮಿಯಲ್ಲಿ ಮಾಡಿದ್ದಾರೆ, ಅದಕ್ಕೆ ಮಾಡಿದ್ದಾರೆ. ಮಹಾಲಕ್ಷ್ಮಿ ಮಾಡೋದಕ್ಕಿಂತ 2 ಲೆಟ್ರ್ ಇಲ್ಲಿ ಇಟ್ಟಿದ್ದೇನೆ. ಇನ್ನು ನೀವು ಅದರ ಪತ್ರ ಗೊತ್ತಾಗ್ತದೆ. ಈಗ ನಾನು ತಮ್ಮ ಹತ್ರ ಯಾಕೆ ಕರೆದದ್ದು ಅಂದರೆ, ನಾನು ಸೋಮವಾರ ಬೆಳಿಗ್ಗೆ 9:30 ಗಂಟೆಯಿಂದ ನಾನು ವೈಯಕ್ತಿಕವಾಗಿ ಒಬ್ಬನೇ ನಾನು ಧರಣಿಯನ್ನು ಕೂತ್ಕೊಳ್ಳುವನಿದ್ದೇನೆ. ಇದು ಅಹೋರಾತ್ರಿ ಧರಣಿ ಅಲ್ಲ. 9:30 ಗಂಟೆಯಿಂದ ಡ್ಯೂಟಿ ಅವರ್ಸ್ 5:30, 6 ಎಷ್ಟೊತ್ತವರೆಗೆ ಇರ್ತಾರೆ ಅಲ್ಲಿವರೆಗೆ ನಾನು ಒಬ್ಬನೇ ಶಾಂತಿಯುತವಾದಂಥ ಒಂದು ಸಾತ್ವಿಕ ಪ್ರತಿಭಟನೆಯನ್ನು, ಇನ್ನೇನು ಮಾಡಲಿಕ್ಕಾಗಲ್ಲ ನನಗೆ. ಯಾರ್ಯಾರ ಹತ್ರ ದಮಯ ಹಾಕ್ಕೊಂಡಾಯ್ತು. ಇನ್ನು ಸಾತ್ವಿಕ ಪ್ರತಿಭಟನೆ ಉಡುಪಿ ಜಿಲ್ಲೆಯಲ್ಲಿ ಅಧಿಕಾರಿಗಳು, ಇನ್ನು ಶಾಸಕರು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರೇ ಸುಪ್ರೀಂ ಈ ಜಿಲ್ಲೆಯಲ್ಲಿ. ಬೇರೆ ಯಾರು ಜಿಲ್ಲಾಧಿಕಾರಿಗಳು ಇವರಿಗೆಲ್ಲ ಎಷ್ಟು ಮನವಿ ಕೊಟ್ಟರು ಏನೂ ಇಲ್ವಾ? ನೋಡೋಣ ಏನಾಯಿತು. ನಾನು ಕೂತ್ಕೊಂಡಿದ್ದೇನೆ, ಧರಣಿ ಕೂತ್ಕೊಂಡು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಕೂತ್ಕೊಂಡು ಅನುಭವ ಇದೆ ನನಗೆ. ನಿಮ್ಗೆ ಗೊತ್ತಿದೆ, ಮರಳಿನ ಆದಿದ್ದಾಗ 8 ದಿವಸ ರಾತ್ರಿ ಹಗಲಲ್ಲೇ ಕೂತ್ಕೊಂಡಿದ್ದೇನೆ. ಅದು ಸಾರ್ವಜನಿಕ ಜನರೊಟ್ಟಿಗೆ ಕಂಡಿದ್ದು. ಇದು ಜನರೊಟ್ಟಿಗಲ್ಲ, ನಾನು ಇಂಡಿವಿಜುವಲ್ ಆಗಿ ರಾತ್ರಿ ಅಲ್ಲ ಡ್ಯೂಟಿ ಅವರ್ಸಲ್ಲಿ ಎಷ್ಟು ದಿವಸ ಆದರೂ ನನಗೆ ನ್ಯಾಯ ಸಿಗುವವರೆಗೆ. ನ್ಯಾಯ ಅಂದರೆ 2 ನಿಮಗೆ ಈಗಲೇ ಹೇಳಿಬಿಡ್ತೇನೆ. ಐದರ್ ನನಗೆ ಸಿಂಗಲ್ ಲೇಔಟ್ ಕೊಡಬೇಕು ನ್ಯಾಯಯುತವಾಗಿ, ಕೊಡೋದಿದ್ದರೆ ನನಗೆ ಕೊಡೋದಿಲ್ಲ ಅಂತ ರೈಟಿಂಗಲ್ಲಿ ಕೊಡಬೇಕು. ರೈಟಿಂಗಲ್ಲಿ ಕೊಟ್ಟರೆ ನಾನು ನನ್ನ ಧರಣಿ ವಾಪಸ್ ತಗೊಳ್ತೇನೆ, ಮತ್ತು ನಾನು ಕಾನೂನು ಹೋರಾಟ ಪುನಃ ಮಾಡ್ತೇನೆ. ಈಗ ನನ್ನ ಸಮಸ್ಯೆ ಯಾಕೆ ಧರಣಿ ಕೂತ್ಕೊಳ್ಳೋದು, ನೀವು ಎಣಿಸ್ಬೋದು ಯಾಕೆ ಒಂದು ಧರಣಿ ಕೂತ್ಕೊಳ್ಳೋದು ಅಂತ. ನನಗೆ ಹಿಂಬರವೂ ಕೊಡೋದಿಲ್ಲ. ಒಂದು ಕೋರ್ಟಿಗೆ ಹೋಗೋಣ, ಒಂದು ಕಮಿಷನ್ ಹತ್ರ ಹೋಗಿ ಮೇಲ್ಮನವಿ ಮಾಡೋಣ ಅಂದರೆ ಸುಮ್ಮನೆ ಶಾಸಕರದ್ದು ಮೊನ್ನೆ ಲೆಟರ್ ಬಂದಾಗಿದೆ, ಇದನ್ನು ಸಭೆಗಿಡಬೇಕು ಅಂತ. ಶಾಸಕರ ಲೆಟರ್ ಬಂದಿದೆ, ಇವು ಕಮಿಷನ್ನು ಸಭೆ ಇಡ್ತಾರೆ ಏನಾಗ್ತದೆ. ನಿಮ್ಗೆ ಬೇಕಾದ್ರೆ ಸಭೆಯದ್ದು ಇದೊಂದು ನಿಮ್ಮದು ನಿರ್ಣಯ ಕಾಪಿ ಓದಿ. ಶಾಸಕರು ಹೀಗೆ ಹೇಳಿದರು, ಮುಂದಿನ ಸಭೆ ಮಂಡಿಸಲಾಯಿತು ADC ವರದಿ ಮೇಲೆ. ADC ವರದಿ ಬಂದು ಯಾವುದಿದ್ರು ಕೊಡು. ಇದು ನಾಳೆ ಪುನಃ ಈಗೇನಾಯಿತು, 3 ಮಂತ್ಸಲ್ಲಿ ಕೊಡಬೇಕು ಅಂತ ಹೇಳುವ ಕಾನೂನು ಹೋಯ್ತು. ಈಗಿನ ಪುನಃ ಪೋಸ್ಟ್ಪೋನ್ ಮಾಡ್ತಾರೆ. ಅದಕ್ಕೆ
ನೀವು ಹಿಂಬರ ಕೊಡಿ. ಆಗದಿದ್ರೆ ಸರ್, ಸ್ಥಳೀಯಲ್ಲಿ ಕರಾವಳಿ ಯುವಕ ಮಂಡಲ ಅಂತ ಹೇಳುವವರು ಈ ಜಾಗದ ಸಂಬಂಧದಲ್ಲಿ ಹಿಂದಿನವರು. ಅವರು ಅಲ್ಲಿ ನನ್ನ ಎದುರಲ್ಲಿ, ಇದರಲ್ಲಿ ಆದದ್ದಿಷ್ಟೇ, ನನ್ನ ಎದುರಲ್ಲಿ ಮಣ್ಣು ಹಾಕಿದ್ರು. ನಿಮಗೆ ಇದು ಫ್ಯಾಕ್ಟ್ ನಡೆದು, ಇದು ಬೇಕಾದರೆ ನಾನು ಎಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ. ಮಣ್ಣು ಹಾಕಿದ್ರು ಎದುರಲ್ಲಿ, ಅದು ಇವರ ಕುಮ್ಮಕ್ಕಿತ್ತು. ನನಗೂ ನಾನು ಹೋಗಿ ಮಾತಾಡಿದೆ. ಆಗ ಅವರು ಹೇಳಿದರು, ಸರ್ ಈಗ 1ನೇ ತಾರೀಕಿನ ನಮ್ಮದು ಉದ್ಘಾಟನೆ ಉಂಟು, ಅಷ್ಟರವರೆಗೆ ಆಮೇಲೆ ನಾವು ಕೂತ್ಕೊಂಡು ಮಾತಾಡುವ. ನನ್ನ ಫ್ರಂಟೇಜ್ ಎದುರಲ್ಲಿ ಮಣ್ಣು ಹಾಕಿದ್ರು. ಅಂದರೆ ಗಾರ್ಡನ್ ಮಾಡಬೇಕು ಅಂತ, ನಮ್ಮದು ಪ್ಲೇ ಗ್ರೌಂಡ್ ಮಾಡ್ತಾರೆ ಸರ್. ಆರಂಭ ಅಂದರೆ ಇದೆ ಈ 2024 ಸರಿ ಸರ್, 24 ಸಿಂಗಲ್ ಲೇಔಟ್ ಕೋಟಾಯಿ. ಆಗ ನಾನು ಹೇಳಿದೆ, ನೋಡಿ ಈ ಫ್ರಂಟೇಜಲ್ಲಿ ಹಾಕಿದರೆ ನಾಳೆ ಯಾರದ್ದು ರಿಸಾರ್ಟ್ ನಾನು ರಿಕಾರ್ಟವ, ನಾನು ಯಾರು ಫ್ರಂಟೇಜ್ ಅದವ್ರ ಹಕ್ಕದು, ನೀವು ಮಾಡಲಿಕ್ಕಿಲ್ಲ, ನೀವು ಆಚೆ ಬದಿಯಿಂದ ಮಾಡಿ ಸರ್. ಈಗದ್ದು ಏನು ಮಾಡ. ಆಮೇಲೆ ಆನಂತರ ಅವರಿಗೆ ಶಾಸಕರ ಸಂಪರ್ಕಕ್ಕೆ ಬಂದ ಮೇಲೆ ಶಾಸಕರ ಸಪೋರ್ಟಿಂದ ಇವತ್ತು ನನಗೆ ಇಷ್ಟೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ, ನಮ್ಮ ಜಾಗದ ಸುತ್ತಮುತ್ತವರೆಲ್ಲ ನನ್ನಲ್ಲಿ ಕೆಲವು ಉದ್ಯೋಗದಲ್ಲೂ ಇದ್ದಾರೆ, ಎಲ್ಲ ಸಪೋರ್ಟಲ್ಲಿದ್ದಾರೆ. ಅಂದರೆ ಬಂದರೆ ಒಂದಷ್ಟು ಉದ್ಯೋಗ ಆಗ್ತದೆ ಅಂತ. ಸರ್ ನಾನಲ್ಲೇನು ನಿಮಗೆ ಫಿಶ್ ಮಿಲ್ ಮಾಡ್ತಾ ಇಲ್ಲ, ನಾನಲ್ಲೇನು ಇಂಡಸ್ಟ್ರಿ ಮಾಡ್ತಾ ಇಲ್ಲ, ಒಂದು ವುಡನ್ ರಿಸಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಅದು ಇನ್ನೂ ಲೈಸೆನ್ಸ್ ಆಗಲಿಲ್ಲ, ಈಗ ಸಿಂಗಲ್ ಔಟಿ ಆಗ್ತಾ ಇರೋದು. ಗುರುಮೇಶ್ ಸುರೇಶ್ ಶೆಟ್ಟರಿಗೆ ಹೇಳಿದ್ದೇನೆ, ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಹೇಳಿದ್ದೇನೆ, ಪ್ರಮುಖರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಹತ್ರ ನನ್ನ ಈ ಸಮಸ್ಯೆಗಳನ್ನು ಹೇಳಿದ್ದೇನೆ. RSSನ ಪ್ರಮುಖರು ನಮ್ಮನ್ನು ಬೆಳೆಸಿದಂಥವ್ರು, ಅವರಿಗೆ ಹೇಳಿದ್ದೇನೆ. ಮತ್ತೆ ಅಧಿಕಾರಿಗಳ ಮಟ್ಟದಲ್ಲಿ ಎಲ್ಲರಿಗೂ ಹೇಳಿದ್ದೇನೆ. ಅಂದರೆ ಇವತ್ತು ಎಲ್ಲರಿಗೂ ಮೀರಿದಂಥ ವ್ಯಕ್ತಿಯಾಗಿ ಇವತ್ತು ಶಾಸಕರು ಬೆಳೆದಿದ್ದಾರೆ ಅಂತ ಹೇಳಿದರೆ, ಇವತ್ತು ನಾನು ಹೋರಾಟಗಳನ್ನು ಮಾಡಿಕೊಂಡು ಜೀವನದಲ್ಲಿ ಬಂದಂಥವ್ನು. ಆದರೆ ವೈಯಕ್ತಿಕವಾದದಕ್ಕೋಸ್ಕರ ಯಾವುದಕ್ಕೂ ಮಾಡಲಿಲ್ಲ. ನನ್ನ ಅಂಥ ಸಂದರ್ಭ ಬಂದಿರಲಿಲ್ಲ. ನಾವು ತುಂಬ ಸಭಾಪತಿ ಅಂತ ರಾಜಕೀಯವಾದಂಥ ದೊಡ್ಡ ಹುಲಿಯವರು, ಅವರನ್ನೆಲ್ಲ ಎದುರಿಸ್ಕೊಂಡು ಬಂದಂಥವ್ರು. ಪ್ರಮೋದ್ ಮಧ್ವರಾಜರು ಎದುರಾಳಿಯಾಗಿ ಮಂತ್ರಿಯಾಗಿದ್ದಾಗ ಬಂದಿದೆ. ಆದರೆ ವೈಯಕ್ತಿಕವಾಗಿ ಸ್ವಲ್ಪ ಅತೀತಿಯರ ಸಮಸ್ಯೆ ಆಗಿರ್ಬೋದು. ಈ ಮಟ್ಟಕ್ಕೆ 24 ತಿಂಗಳಿಂದ ಒಂದು ಸಿಂಗಲ್ ಲೇಔಟ್ ಅನ್ನ ಕಾನೂನಿನಲ್ಲಿ ಒಂದು ಚೂರು ಮಿಸ್ಟೇಕ್ ಇಲ್ಲ ಸರ್. ಕಾನೂನಿನಲ್ಲಿ ಒಂದು ಪಾಯಿಂಟ್ ನಾನು ಎಲ್ಲರ ಹತ್ರ ಹೇಳಿದೆ, ನನಗೊಂದು ಚೂರು ಕಾನೂನಿನಲ್ಲಿ ಮಿಸ್ಟೇಕ್ ಇದ್ರೆ ನೀವು ನನಗೆ ಅಪ್ರೂವ್ ಮಾಡಬೇಡಿ. 0 ಪಾಯಿಂಟ್ ಏನಾದ್ರು ನಂದು ತಪ್ಪಿದ್ರೆ, ಈಗ ನೀವು ಇದೆರಡು ಆದೇಶಗಳನ್ನ ಓದಿ, ADC ವರದಿಯನ್ನ ಓದಿ. ಅಷ್ಟಿದ್ದು ಇವರು ನನ್ನ ಸಿಂಗಲ್ ಲೇಔಟ್ ಇದ್ದಕ್ಕೆ ಆಗದೆ ನೋಡಿ, ಸಿಂಗಲ್ ಲೇಔಟ್ ಆಗದೆ ನಮಗೆ 911 ಆಗಲ್ಲ, 911 ಆಗದೆ ಲೋನ್ ಆಗಲ್ಲ, 911 ಆಗದೆ ಕಂಪೌಂಡ್ ವಾಲ್ ಕಟ್ಟಲಿಕ್ಕೆ ಆಗಲ್ಲ. ನಾನು ಅಕ್ರಮವಾಗಿ ಕಟ್ಟೋನಲ್ಲ. 911 ಆದ್ಮೇಲೆ ಕಂಪೌಂಡ್ ವಾಲ್, ಇವತ್ತು ಕಂಪೌಂಡ್ ವಾಲ್ ಕಟ್ಟಲಿಲ್ಲ, ಕಂಪೌಂಡ್ ವಾಲ್ ಕಟ್ಟಬೇಕು. ಆಮೇಲೆ ನಾನು ರಿಸಾರ್ಟ್ ಏನು ಮಾಡಿದ್ರು, ಲೈಸೆನ್ಸ್ ಹಾಕ್ಬೇಕು. ಲೈಸೆನ್ಸ್ ಹಾಕುವಾಗ ಇವ್ರಿಗೆ ರಿಸಾರ್ಟ್ ಮಾಡಿದ್ರೆ ಯಾರಾದರೂ ಆಕ್ಷೇಪ ಮಾಡಲಿ. ಇವತ್ತು ನಾನು ಸಿಂಗಲ್ ಲೇಔಟ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇರುವಾಗ ಏನಿದೆ ಅಂದರೆ, ಇವತ್ತು ಈ ರೀತಿಯ ವೈಯಕ್ತಿಕ ದ್ವೇಷ ಉಡುಪಿಯ ಇತಿಹಾಸದಲ್ಲಿ, ಉಡುಪಿಯ ರಾಜಕಾರಣದಲ್ಲಿ ಇದು ಇಲ್ಲ. ನನಗೆ ಪ್ರಥಮವಾಗಿ ನಾನು ತುಂಬ ಇದನ್ನು ನೋಡಿದ್ದೇನೆ. ವೈಯಕ್ತಿಕವಾಗಿ ಬಿಸ್ನೆಸ್ಸಿಗೆ ತೊಂದರೆ ಮಾಡುವಂಥದ್ದು ಇವತ್ತು ಅತಿರೇಕವಾದಂಥದ್ದು. ನೋಡೋಣ ಉಡುಪಿಯಲ್ಲಿ ನ್ಯಾಯ ಇದೆಯಾ ಇಲ್ವಾ, ಉಡುಪಿಯಲ್ಲಿ ಅಧಿಕಾರಿಗಳು ಇನ್ನು ಎಲ್ಲಿ ಮಟ್ಟಿಗೆ ಅನ್ಯಾಯ ಮಾಡ್ತಾ ಹೋಗ್ತಾರೆ ನೋಡು. ನನ್ನ ಹತ್ರ ದಾಖಲೆ ಸರಿ ಇದೆ, ನಾನು ದಂಡಿಗೆ ಕೂತ್ಕೊಳ್ತೇನೆ. ಎಷ್ಟು 15 ದಿವಸ ಆಗಲಿ, 1 ತಿಂಗಳಾಗಲಿ, ನೋಡುವ ನನಗೆ ನ್ಯಾಯ ಸಿಗುವವರು. ನನಗೆ ರೈಟಿಂಗಲ್ಲಿ ಕೊಡ್ಲಿಕ್ಕೆ ಆಗಲ್ಲ, ನಾನು ಮತ್ತೆ ಕೋರ್ಟಿಗಾರ ಹೋಗ್ತೇನೆ. ಈಗ ಏನು ಮಾಡ್ಬೇಕು ಸರ್, 1 ತಿಂಗಳಾಯ್ತು, ನನಗೆ 18 ತಿಂಗಳ ನಂತರ ರಿಜೆಕ್ಟ್ ಮಾಡಿ ನಾನು ಸೆಕ್ರೆಟರಿಯೇಟ್ ಹೋಗಿ ಮಾಡ್ಕೊಂಡ್ಬಂದೆ. ಇವ್ರು ಕೊಡ್ಲಿಕ್ಕಾಗುದಿಲ್ಲ ಆದರೆ, ಇಲ್ಲ ಸರ್ ನಮಗೆ ಹೈಕೋರ್ಟಲ್ಲಿ ಇರೋದ್ರಿಂದ ಕೊಡ್ಲಿಕ್ಕಾಗುದಿಲ್ಲ, ಹಿಂಬರ ಕೊಡಿ, ನಾನು ದಂಡ ವಾಪಸ್ ತಗೊಳ್ತೇನೆ. ನನಗೆ ಅವರು ಆಮೇಲೆ ಇವ್ರ ಕೈಯಲ್ಲಿಲ್ಲ, ಮತ್ತೆ ನಾನು ಹೈಕೋರ್ಟ್ ಹೋಗ್ಬೇಕಾ, ಮತ್ತೆ ಪುನಃ ಸೆಕ್ರೆಟರಿಯೇಟ್ ಹೋಗ ನೋಡ್ತೇನೆ. ನನಗೆ ಹಿಂಬರವೂ ಕೊಡೋದಿಲ್ಲ, ಆಗುದಿಲ್ಲ ಅಂತಲೂ ಕೊಡೋದಿಲ್ಲ. ಆಯ್ತು ಸರ್ 2 ದಿವಸ ಕುಣಿದು ನಾನು DC ಆಫೀಸಿಗೆ 1 ದಿವಸ ಹೋಗುದು, ಟೌನ್ ಪ್ಲಾನಿಂಗ್ ಹೋಗುದು, ಸಿಕ್ಕಿದವ್ರ ಕಡೆ ಹೋಗುದು, ಬೆಂಗಳೂರಿಗೆ ಹೋಗುದು. ಅಂದರೆ ಒಂದು ನ್ಯಾಯಯುತವಾದಂಥ ಒಂದು ಬೇಡಿಕೆಗೆ ಇಷ್ಟು ತೊಂದರೆ. ಉಡುಪಿಯಲ್ಲಿ ಈ ರೀತಿಯ ನಡೀತದ? ಮತ್ತೆ ಇನ್ನೊಂದು ದಿವಸ ದೊಡ್ಡ ಹೋರಾಟ ಮಾಡಲಿಕ್ಕಿದೆ. ನಗರಾಭಿವೃದ್ಧಿ ಪ್ರಾಧಿಕಾರ ಕೊಚ್ಚೆ ಎದ್ದೋಗಿದೆ. ನೀವು ಜನರ ಸಮಸ್ಯೆ, ಈಗ ನಾನು ಅದನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಅದು ನಾನೇನೋ ಅವರನ್ನು ಇದಕ್ಕೆ ಎತ್ತಿತ್ತು ಕಟ್ಟಿದೆ ಅಂತ. ಇದು ನಾನು ನನ್ನಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಈಗ ಅದಕ್ಕೆ ಇನ್ನೊಂದು ಸಾರ್ವಜನಿಕರನ್ನ ಇಟ್ಕೊಂಡು ಅದು ಬೇರೆ ರಾಜಕೀಯವಾದಂಥ ಹೋರಾಟವನ್ನು ಮಾಡಲೇಬೇಕಾಗಿದೆ, ಇಲ್ಲದ್ರೆ ಸಾಧ್ಯವೇ ಇಲ್ಲ ಅಲ್ಲಿ ಜನರಿಗೆ. ಆ ಕಮಿಷನರೊಬ್ಬ ಕಾನೂನಿಂದ 5 ಪೈಸದ ಅರಿವಿಲ್ಲ ಅವರಿಗೆ. ನೀವು ನಾಳೆ ಹೋಗಿ ಸರ್ ಇಂಟರ್ವ್ಯೂ ಮಾಡಿ ಅವರನ್ನ, ಏನು ಅಂತ ಅವ್ರಿಗೆ ಗೊತ್ತಿಲ್ಲ, ಚೂರು ಗೊತ್ತಿಲ್ಲ ಅವರಿಗೆ, ಕಾನೂನಿನ ಅರಿವೇ ಇಲ್ಲ. ಕೇಸ್ ಹೇಗೆ ಪಾಸ್ ಆಗಿದ್ದಾರೆ ಗೊತ್ತಿಲ್ಲ, ಖಾಲಿ MLA ಹೇಳಿದಾಗ ಮಾಡ್ತಾರೆ. ಕಮಿಷನರಿಗೆ ಮತ್ತೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಹೊಂದಾಣಿಕೆ ಇಲ್ಲ. ಅವರು ಇವರಿಗೆ ಲೆಟರ್ ಲೆಟರಲ್ಲೇ ಮಾತಾಡೋದು.
ಈ ಲೆಟರಲ್ಲಿ ಮಾತಾಡುವಾಗ ನಮ್ಗೆ ಹೊತ್ತು ಇವರಿಗೆ ಅವರಿಗೆ ಡೇಟ್ ಕೊಡಿ ಅಂತ ಬರ್ತಾರೆ, ಅವರು ವಾಪಸ್ ಲೆಟರ್ ಬರ್ತಾರೆ, ನಮ್ಮ ನಿರ್ಣಯ ಆಲ್ರೆಡಿ ಆಗಿದೆ, ಇನ್ನೊಮ್ಮೆ ನಿರ್ಣಯ ತಗೊಳ್ಳೋದಿಲ್ಲ ಅಂತ. ಇವ್ರು ಇನ್ನು ಪುನಃ ಏನೋ ಬರೀತಾರೆ. ಅಂದ್ರೆ ನಾವು ಚಟ್ನಿಯಲ್ಲಿ ಯಾರು ದುಡ್ಡು ಹಾಕಿ ಏನೋ ಒಂದು ಉದ್ಯಮ ಮಾಡ್ತೇವೆ ಅಂತ ಹೊರಟವರಿಗೆ ಇಲ್ಲಿ ಸಮಸ್ಯೆ. ನಾನು ಹೋರಾಟ